ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ವಾವ್ ಪುಟ್ಮಲ್ಲಿ ಅವರೇ, ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ. ನೀವೇನಾದ್ರೂ ಆಚೆ ಹೋದ್ರೆ ನಿಮ್ ಅಂದ ನೋಡಿ ಸೂರ್ಯ ಕೂಡ ನಾಚ್ಕೊಂಡ್ಬಿಡ್ತಾನೆ. ಆನಂದ್ರಿ ಗ್ಲಾಸ್ ಯಾಕೆ ಹಾಕೊಂಡಿದ್ದೀರಾ ಅಂದೆ. ನಮ್ ಬಾಬಣ್ಣಂಗೆ ಕಣ್ಣಾಗದೆ ಅವ್ರು ನೋಡಿದ್ರೆ ನನಗೂ ಕಣ್ಣಾಯ್ತದೆ, ಅದಕ್ಕೆ ಇದನ್ನ ಹಾಕೊಂಡಿವ್ನಿ. ಕಾಯಿಲೆ ಬಂದಿರೋರ್ನೆಲ್ಲ ಯಾಕೆ ಮನೇಲಿ ಇಟ್ಕೊಂಡಿದ್ದೀರಾ, ಆಚೆಗೆ ಹಾಕತ್ತಾನೆ. ಏನ್ ಮಾತು ಅಂತ ಆಡಿರಿ ಅಂದ್ರೆ ಕ್ಲಿನಿಕ್ ತೋರ್ಸಕ್ ಹೇಳ್ಬೇಕಲ್ವಾ ಅಂದೆ. ತೋರ್ಸ್ಕ ಬಂದವ್ರೆ ಇನ್ 2 ದಿನದಲ್ಲಿ ಸರಿ ಹೋದರಂತೆ. ಅರ್ಜೆಂಟ್ ಏನಿಲ್ಲ ಬಿಡಿ, ನಿಧಾನಕ್ಕೆ ಹುಷಾರಾಗ್ಲಿ. ಪುಟ್ಮಲ್ಲಿ ಅವ್ರೆ, ನಿಮ್ ಗ್ಲಾಸ್ ಕೊಡಿ, ನಾನೊಂದ್ಸಲ ಹಾಕೋತೀನಿ. ನಾನು ಯಾರಿಗೂ ಕೊಡಲ್ಲ ಅನ್ನಿ. ನಮ್ ಬಾಬಣ್ಣ ಇದನ್ನ ನಂಗೆ ಪ್ರೀತಿಯಿಂದ ತಂದ್ಕೊಟ್ಟವ್ರೆ. ಅವ್ರ ಪ್ರೀತಿ ನನಗ್ ಗೊತ್ತಿಲ್ವಾ, ಯಾರೋ ಕಸ್ಟಮರ್ ಬಿಟ್ಟೋಗಿರ್ತಾರೆ, ಇವ್ರು ಬಿಟ್ಟು ಸಿಕ್ತು ಅಂತ ತಗೊಂಡ್ ಬಂದಿರ್ತಾರೆ. ಚಂದನವ್ರೆ ಒಂದೊಂದ್ಸಲ ಅದೇನ್ ಮಾತಾಡಿರೋ ನಂಗೆ ಅರ್ಥ ಆಗಲ್ಲ. ಪುಟ್ಮಲ್ಲಿ ಅವ್ರೆ, ನಿಮ್ ಗ್ಲಾಸ್ ತೆಗಿರಿ, ನಿಮ್ ಕಣ್ಣು ನೋಡಿ ನಿಮ್ ಕಣ್ಣಾಗಿದೆಯಲ್ವ ಅಂತ ನಾನು ಹೇಳ್ತೀನಿ. ನನ್ ಕಣ್ಣಾಗಿಲ್ಲ ಕಣ್ಬಿಡಿ. ಪುಟ್ಮಲ್ಲಿ ಅವ್ರೆ, ಒಂದ್ಸಲ ಕನ್ಫರ್ಮ್ ಮಾಡ್ಕೊತೀನಿ, ತೋರಿಸಿ. ಸಾಕು ಬಿಡಿ. ಪುಟ್ಮಲ್ಲಿ ಅವ್ರೆ, ಈಗ ನನ್ ಕಣ್ಣು ನೋಡಿ ಹೇಳಿ, ನನಗ್ ಕಣ್ಣಾಗಿದೆಯಾ ಇಲ್ವಾ ಅಂತ. ಇರಿ ಇರಿ. ಕಣ್ಣು ಕಣ್ಣು ಕಲೆದಾಗ ಕಣ್ಣು ಕಣ್ಣು ಕಲೆದಾಗ ಮನವು ಉಯ್ಯಾಲೆಯಾಗಿದೆ ತೂಗಿ ಹೃದಯ ಬಿಡಲಾರೆ ಎಂದಿದೆ ಕೂಗಿ. ಕಣ್ಣು ಕಣ್ಣು ಕಲೆತಾಗ ಮನವು ಉಯ್ಯಾಲೆಯಾಗಿದೆ ತೂಗಿ ಹೃದಯ ಬಿಡಲಾರೆ ಎಂದಿದೆ ಕೂಗಿ. ನಿಮ್ ಕಣ್ಣಲ್ಲಿ ಕಸ ತುಂಬ್ಕೊಂಡಿದೆ, ಬಿರ್ನೋಗಿ ಪ್ಲಾನ್ ಮಾಡಿ. ಪುಟ್ಮಲ್ಲಿ ಅವರೇ, ಅದು ಪ್ಲಾನ್ ಅಲ್ಲ, ಕ್ಲೀನ್. ಹಿಡಿದ್ರೆ ಚಾಡ. ಪುಟ್ಮಲ್ಲಿ ಅವರೇ, ಯಾವುದೇ ಕಾರಣಕ್ಕೂ ನಿಮ್ ಕಣ್ಣನ್ನ ಹಾಳು ಮಾಡ್ಕೋಬೇಡಿ, ಯಾಕೆಂದ್ರೆ ಆ ಕಣ್ಣಲ್ಲಿ ನಮ್ಮಿಬ್ರು ಭವಿಷ್ಯ ಇದೆ. ಹಾಯ್ ಜಾನೆ ಬಾಯ್. ಹಾಯ್ ಪ್ರೇಮ್. ನೆನ್ನೆ ತಾನೇ ಲಂಡನ್ ಅಲ್ಲಿ ಇದ್ದೀರಿ ಅಂತ ಫೋನ್ ಮಾಡಿದ್ದೆ, ಬೆಂಗಳೂರಿಗೆ ಯಾವಾಗ ಬಂದ್ಯೋ? ನೋಡು, ಈ ಫಾರಿನ್ ಟ್ರಿಪ್ ಎಲ್ಲ ನನಗೆ ಫಸ್ಟ್ ಫ್ಲೋರ್ ಇಂದ ಸೆಕೆಂಡ್ ಫ್ಲೋರ್ ಅಲ್ಲಿ ಲಿಫ್ಟ್ ಅಲ್ಲಿ ಹೋಗೋ ಥರ, ಅದೆಲ್ಲ ನಿನ್ನಂತ ನಾಲಾಗೆ ಗೊತ್ತಾಗಲ್ಲ. ಲೇ, ಹೋಗಿ ಬಂದು ಕ್ಯಾಂಪಸ್ ಅಲ್ಲಿ ಕೆಂಪಮ್ಮನ ಪಕ್ಕ ಸೀಟ್ ಹಿಡ್ದಂಗೆ ಎಲ್ಲದಕ್ಕೂ ನನ್ನ ವಿಷಯನೇ ತಗೋತಿಯಲ್ಲ. ಮಗ ಯಾಕೆ ಕೋಪ ಮಾಡ್ಕೋತೀಯ? ನಾನು ಹೇಳಿ ತಮಾಷೆ ಕಣ. ನೋಡೋ, ಫಾರಿನ್ ಇಂದ ಒಂದು ಸೂಪರ್ ಆಗಿರೋ ಗಿಫ್ಟ್ ತಂದು ಇನ್ಕೊಳಲ್ಲೇ. ಗಿಫ್ಟಾ? ವಾಚ್ ತಾನೆ? ವಾಚ್ ಅಂದ್ರೆ ನನಗೆ ಇಷ್ಟ ಅನ್ನೋದನ್ನ ನೀನ್ ಮರ್ತೇ ಇಲ್ವಲ್ಲೋ? ಬೇಗ ಕೊಡು, ಹಾಕೊಂಡು ನನ್ನ ಹೆಂಡತಿಗೆ ತೋರಿಸ್ತೀನಿ. ವಾಚ್ ಅಲ್ಲ ಕಣ, ಸೂಪರ್ ಆಗಿರೋದೊಂದು ಕಾಸ್ಟ್ಲಿ ಸ್ಪೆಕ್ಸ್ ತಂದಿದ್ದೀನೋ, ನೀನು ಯಾವತ್ತೂ ಹಾಕಿರಲ್ಲ. ಇಂಥದ್ದೆಲ್ಲ ಬೇಜನಾಗಿ ಬಿಸಾಕ್ಬಿಟ್ಟಿದ್ದೀನಿ, ಬಿಡಲ್ಲ. ಬೇರೆದೆಲ್ಲ ಬಿಸಾಕ್ಬೋದು, ಈ ಸ್ಪೆಕ್ಸು ನಿಂಗೆ ಬಿಸಾಕಕ್ಕಾಗಲ್ಲ. ಯಾಕೆ ಹೇಳು? ಇದು ಎಕ್ಸ್ರೇ ಸ್ಪೆಕ್ಸು. ಎಕ್ಸ್ರೇನಾ? ನೋಡು, ಇದನ್ನ ಹಾಕೊಂಡ್ರೆ ಮನುಷ್ಯ ಹಾಕಿರೋ ಬಟ್ಟೆ ಏನು ಕಾಣಲ್ಲ, ದೇಹ ಮಾತ್ರ ಕಾಣುತ್ತೆ. ಪ್ರೇಮ್, ಎಂತ ಗಿಫ್ಟ್ ಕೊಟ್ಟಿಯೋ. ಮಲ್ಲಿಯವರು ಎಷ್ಟು ಸುಂದರವಾಗಿದ್ದಾರೆ, ಬರೀ ಕಣ್ಣಲ್ಲೇ ಇಷ್ಟೊಂದು ಚೆನ್ನಾಗಿ ಕಾಣ್ತಿದ್ದಾರೆ. ಇನ್ನು ಈ ಗ್ಲಾಸ್ ಹಾಕೊಟ್ರೆ ಅಯೋಗ್ಯ. ಯಾರೋ ನೀನು? ನಿನ್ನ ಆತ್ಮ. ಏನ್ ಹಾಗೆ ನೋಡ್ತಿದ್ಯಾ? ಇಂಥ ನೀಚ್ ಕೆಲಸ ಮಾಡೋದಕ್ಕೆ ನಿಂಗೆ ನಾಚಿಕೆ ಆಗಲ್ಲ? ಮುಖ ಇಷ್ಟು ಕಪ್ಪುಗಿದೆ, ಅದು ನಿನ್ನ ಕೆಟ್ಟ ಆಲೋಚನೆಗಳ ಚಿಹ್ನೆ. ಇನ್ನೂ ಯೋಚನೆ ಮಾಡಿದ್ರೆ ಸೀದೋಗ್ಬಿಡುತ್ತೆ. ಹೇಳು, ಕನ್ನಡಕ ಹಾಕೊಂಡು ಏನ್ ನೋಡಕ್ ಹೊರಟಿದ್ದೆ? ಇದು ಎಕ್ಸ್ರೇ ಗ್ಲಾಸು. ಇದನ್ನ ಹಾಕೊಂಡು ಪುಟ್ಟಮಲ್ಲಿಯವ್ರ ಸೌಂದರ್ಯ ನೋಡ್ಬೇಕು ಅಂತಿದ್ದೀನಿ. ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಒಂದು ಸಲ ಪುಟ್ಟಮಲ್ಲಿಯವ್ರನ್ನ ನೋಡು, ಅವರ ಮುಗ್ಧತೆ, ಅವರ ನಾಚಿಕೆ, ಇದನ್ನೆಲ್ಲ ಒಳ್ಳೆ ಭಾವನೆಯಿಂದ ನೋಡೋದ್ ಬಿಟ್ಟು ಆ ಕೆಟ್ಟ ಕನ್ನಡಕದಿಂದ ನೋಡಿ ಅವರ ಮಮತೆಗೆ, ಅವರ ಪ್ರೀತಿಗೆ ಕೊಳ್ಳಿ ಇಡೋಕೆ ಹೊರಟಿದ್ಯಾ? ನಿಷ್ಕಳಂಕ ಪ್ರೀತಿಗೆ ಡಾಂಬರ ಎರ್ತಿದ್ಯಾ? ಇದೇ ಕೊನೆ. ಇನ್ನೊಂದ್ಸಲ ಆ ಕನ್ನಡಕ ನಿನ್ನ ಹತ್ರ ನೋಡಿದ್ರೆ ನಿನ್ನನ್ನು ಪ್ರೇತಾತ್ಮ ಮಾಡ್ಬಿಡ್ತೀನಿ. ಒಳ್ಳೆ ಮನಸ್ಸಿನಿಂದ ಅವ್ರನ್ನ ಒಂದ್ಸಲ ನೋಡು.
ಪುಟ್ಮಲ್ಲಿ ಅವರೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಎಂತ ಕೆಲಸ ಮಾಡಕ್ ಹೋಗಿದ್ದೆ. ಐ ಆಮ್ ವೆರಿ ಸಾರಿ. ಕನ್ನಡಕ್ಕೆ ಒಂದು ಗತಿ ಕಾಣಿಸ್ಬೇಕು. ನಿನ್ಗೇನು ಬಂದಿರೋದು ದೊಡ್ಡ ರೋಗ? ಹಗ್ಲೊತ್ತಲ್ಲೇ ಕಣ್ಣು ಮುಚ್ಕೊಂಡು ಓಡಾಡ್ತಿದ್ಯಾ? ನನಗೆ ಕಣ್ಣು ಬಂದಿದೆ ಜನ್ನಣ್ಣ. ನನ್ನ ಕಣ್ಣನ್ನು ನೋಡಿ ಮತ್ತೊಬ್ಬರಿಗೆ ಕಣ್ಣು ಬರಬಾರ್ದು ಅಂತೇಳಿ ನಾನು ಕಣ್ಣು ಮುಚ್ಚಿಕೊಂಡು ನಪ್ಪೆಲ್ತಾ ಇದ್ದೇನೆ. ಮೊದಲಿಂದ ಹೋಗೋ, ಆ ದರಿದ್ರ ಕಾಯಿಲೆ ನನಗೂ ಬಂದ್ಬಿಟ್ಟತ್ತು. ನೀವೆಲ್ಲಿದ್ದೀರಿ ಅಕ್ಷಯ್ ಕುಮಾರ್? ಅವನ ಕೈಲಿಂದ ತಪ್ಪಿಸ್ಕೊಂಡಿದ್ದಾಯ್ತು. ಮೊದಲು ಈ ಕನ್ನಡಕ್ಕೆ ಒಂದು ಗತಿ ಕಾಣಿಸ್ಬೇಕು. ಹಾಯ್ ಜನ್ನಣ್ಣ, ಎಂತ ಹುಡುಕ್ತಿದ್ದೀರಾ? ಇವತ್ತು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀರ ಮಾರ್ರೆ. ಅದರಲ್ಲೂ ಈಗೆಲ್ಲ ಹೇಳಕ್ ನಿನ್ ನಾಚಿಕೆ ಆಗಲ್ವೇನಾ? ನಿಮ್ಮ ಲುಕ್ ಚಂದ ಉಂಟಂತ ಹೇಳುದ್ರಲ್ಲಿ ನಾಚಿಕೆ ಎಂತದಕ್ಕೆ ಮಾರ್ರೆ? ಇದನ್ನೆಂತದಕ್ಕೆ ಮುಚ್ಚಿಕೊಂಡದ್ದು? ಅದನ್ನ ಆಮೇಲೆ ಹೇಳ್ತೀನಿ, ಮೊದಲ ಕನ್ನಡಕ ಕೊಡು. ಕೊಡುದಿಲ್ಲ, ಈಗಷ್ಟೇ ದುಡ್ಡು ಕೊಟ್ಟು ತಗೊಂಡು ಬಂದದ್ದು. ಸುಳ್ಳು ಹೇಳಿದ್ರೆ ಚರ್ಮ ಸುಲ್ದು ಬಿಡ್ತೀನಿ. ಇದು ನಂದಲ್ಲ. ನಾನು ಕೂಡ ಅದನ್ನೇ ಹೇಳಿದ್ದು. ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ಐ ಡೋಂಟ್ ಲೈಕ್ ಇಟ್. ನನ್ನ ಕನ್ನಡಕ ಎಲ್ಲೋಯ್ತು? ಅದೇನಾದ್ರೂ ಬೇರೆ ಯಾರ ಕೈಗಾದ್ರೂ ಸಿಕ್ಬಿಟ್ರೆ ನಾನು ಸತ್ತೆ. ಅಂದ್ರೆ ಪುಟ್ಮನೆ ಈ ಪಟ್ಟಿ ಪಸಂದಾಗ ರೆಡಿಯಾಗಿ ಎಲ್ಲಿ ಹೊಂಟೆಮ್ಮೆ? ಬಾಬಣ್ಣ, ಪ್ರಮೀಳಾ ರೊಟ್ಟಿಗೆ ಹೋಗಿ ಹಸಿ ತೊಪ್ಪೆ ತತ್ತೀನಿ. ಯಾಕಮ್ಮೆ ಇವತ್ತು ಹಚ್ಚಿಲ್ಲ ಅಡುಗೆ ಮಾಡಿಲ್ವಾ? ಹಸುನ್ ತೊಪ್ಪ ತಿಂತೀನಿ ಅಂತ ಕಾರ್ಕ ಓದ್ಕೊಂಡಿದೆಯಾ? ಬಾಬಣ್ಣ ಬಿಡ್ತು ಅನ್ನಿ, ಹಸಿ ತೊಪ್ಪೆ ನನಗಲ್ಲ ನಿಮ್ಗೆ. ಕಟ್ಕೊಂಡ್ರೆ ಗಂಡನಿಗೆ ಹಸುನ್ ತೊಪ್ಪ ತಿನ್ಸಿಯಾ? ನನಗೆ ಕಣ್ಣಾಗಿರೋದು ನೋಡಿ ಯಾನ್ ಬೇಕಾದ್ರೂ ತಿನ್ನಿಸ್ಬಿಡ್ತಿದೆ ಅಲ್ವಾ? ನಂಜನಗೂಡ್ ನಂಜುಂಡೇಶ್ವರ ಹಂಗ್ ಮಾಡಿದ್ರೆ ದೇವ್ರ ಮೆಚ್ಚಿನ. ದೇವ್ರ ಮೆಚ್ಚಿನ ಬುಟ್ಟನ ಗೊತ್ತಿಲ್ಲ, ಈ ಗೌಡ ಅಂತೂ ಮೆಚ್ಚಲ್ಲ. ಬಾಬಣ್ಣ ಒಂದಿನ ನೀವು ಹೇಳದ್ನ ಕೇಳಿ, ಹಸಿ ತೊಪ್ಪೆ ತರೋದು ನಿಮಗ್ ತಿನ್ಸಕ್ಕಲ್ಲ, ನಿಮಗ್ ಕಣ್ಣಿಗೆ ಹಚ್ಚಕ್ಕೆ. ಹಸಿ ತೊಪ್ಪೆ ತಂದು ಕಣ್ಮೇಲೆ ಇಟ್ರೆ ಕಣ್ಣು ಬಂದಿರೋ ಕಾಯಿಲೆ ಹೊಂಟೋದಂತೆ. ಆಮೇಲೆ ಪುಟ್ಮಲಿ ಈ ತರ ಮನೆ ಐಡಿಯಾ ಕೊಟ್ಟದ್ದು ಯಾರಮ್ಮೆ? ನಮ್ಮ ಅತ್ತೆವ. ನಮ್ಮ ಅವ್ವ ಐಡಿಯಾ ಕೊಟ್ಟಂತ ಹೇಳಕ್ ಏನಾಗಿತ್ತು ನಿಂಗ? ನೀವ್ ಹೇಳಕ್ ಬಿಟ್ರೆ ತಾನೆ ಒಳ್ಳೆ 1.5 ತಿಂಗಳು ಕೊಡ್ತಾರಂಗ ಆಡ್ತಿದ್ದೀರಿ. ಸರಿ ಹೋಗಿ ತಕೊಬತ್ತೀನಿ ಇರಿ. ಆಮೇಲೆ ಪುಟ್ಮಲಿ ತೊಪ್ಪ ಇಟ್ಕೊಂಡ್ರೆ ಕಣ್ಣವು ವಾಸಿ ಆದ್ದಮ್ಮೆ. ಕಣ್ಣಿ ಯಾಕೆ ಉಟ್ಕೊಂಡು ಹೋಯ್ತದೆ? ತೊಪ್ಪದಿಂದ ಕಣ್ಣವು ವಾಸಿ ಆಗ್ಬಿಡಂಗಿದ್ರೆ ಇವತ್ತು ಈ ಪಟ್ಟಿ ಕಣ್ಣು ಆಸ್ಪತ್ರೆಗಳು ಉಟ್ಕೊತಿದ್ವಾ? ಯಾರು ಕಷ್ಟಪಟ್ಟು MBBS ಓದ್ತಿರ್ಲಿಲ್ಲ, ಎಲ್ಲ ಗೊಬ್ಬರದಂಗಡಿ ಇಟ್ಕೊಂಡ್ಬಿಡೋರು. ಅದೆಲ್ಲ ನನಗೆ ಗೊತ್ತಿಲ್ಲ. ಅತ್ತೆವ ಹೇಳವ್ರೆ ನಾನು ಹಂಗೆ ಮಾಡ್ತೀನಿ. ನಿಮಗ್ ಬೇಡ ಅಂದ್ರೆ ನಮ್ಮ ಅತ್ತೆನಿಗೆ ಫೋನ್ ಮಾಡ್ಕೊಡ್ತೀನಿ, ನೀವು ಮಾತಾಡ್ಕೊಳ್ಳಿ. ಬೇಡ ಕಂಬಿಡು, ನಮ್ಮ ಅವನ ಕಾಲ್ ಬೋಯಿಸ್ಕೊಳ್ಳೋಕ್ಕಿಂತ ಕಣ್ಣಿಗೆ ತೊಪ್ಪ ಇಟ್ಕೊಳ್ಳೋದೇ ಒಳ್ಳೇದು. ಹೋಗಿ ತಕೊಂಬೋಗು. ಬಾಬಣ್ಣ, ನೀವು ನನ್ನ ವಾಸ್ಟ್ ಹಸ್ಬೆಂಡ್. ಅದು ವರ್ಷಲ್ಲ ಕಮ್ಮಿ, ಬೆಸ್ಟು. ಹಿಡಿದ್ರಿ ಜಾಡ. ನನ್ನ ಜೀವನ ತುತ್ತ ಮುತ್ತ ಥರ ಆಗೋಯ್ತು. ತುತ್ತು ಬಾಯಿಗೆ ಬರ್ತಾ ಇಲ್ಲ, ಮುತ್ತು ಕೆನ್ನಕ್ಕೆ ಸಿಗ್ತಾ ಇಲ್ಲ. ಪುಟ್ಮಲ್ಲಿ ಅವರೇ, ಪುಟ್ಮಲ್ಲಿ ಅವರೇ. ಮಧುರವ್ರ ಬನ್ನಿ ಬನ್ನಿ ಬನ್ನಿ, ಬೆಲ್ಲ ಕೊಡ್ಲೆ ಅಂದ್ರ ಅಟ್ಟಿಗೆ ಬಂದು ನಂಟ್ರಿಗೆ ಬೆಲ್ಲ ನೀರು ಕೊಟ್ಟು ರೂಢಿ ಏನಿ, ಅದಕ್ಕೆ ಹಂಗೆ ಕೇಳ್ದಿ. ಏನು ಬೇಡ ಗೌಡ್ರೆ, ಇದ್ಯಾಕೆ ಕಪ್ ಕನ್ನಡಕ ಹಾಕೊಂಡಿದ್ದೀರಾ? ಏನ್ ವಿಶೇಷ? ಕಣ್ಣಾಗಿಲ್ಲ ತಾನೆ? ಅಂತ ಕಾಯಿಲೆಗಳು ನನ್ನ ದಂಡಕ್ಕೂ ಬರಲ್ಲ ನೀ. ನಿಜ ಹೇಳಿ ಗೌಡ್ರೆ, ನಿಮ್ಗೇನಾದ್ರೂ ಆ ಕಾಯಿಲೆ ಇದ್ರೆ 4 ದಿವಸ ನನ್ನ ಕಣ್ಣು ಕಾಣಿಸ್ಕೋಬೇಡಿ. ಶಂಕರೇಶ್ವರ, ನಾಯನ ಸುಳ್ಳು ಹೇಳ್ಬಿಟ್ಟಿ. ಆದ್ರೆ ಪುಟ್ಮಲ್ಲಿ ಈಗ ತೊಪ್ಪ ತಂದು ನಾ ಎವಳಿರೋ ಸುಳ್ಳನ್ನ ತಿಪ್ಪತ್ತಾರಿಸ್ಬಿಡ್ತಾಳೆ. ಆಗ ಮಧುರ ಅವ್ರನ್ನ 4 ದಿನ ನೋಡದೆ ಇರ್ಬೇಕಾಯ್ತದೆ. ಗೌಡ್ರೆ ಏನ್ ಯೋಚನೆ ಮಾಡ್ತಿದ್ದೀರಾ? ಅದು ನನ್ನ ಫ್ರೆಂಡು ಪಾರಿನಿಂದ ಗ್ಲಾಸ್ ತಂದು ಕೊಟ್ಟಿದ್ದಾನೆ, ಹಾಕದ್ ಚೆಕ್ ಮಾಡ್ತಾ ಇದ್ದಿ. ಈಗ ನೀವು ಕುಡಿಯಕ ತಿನ್ನಕ ಯಾನ್ ತಕೊಂಡಾರಿ? ಏನು ಬೇಡ ಗೌಡ್ರೆ, ಪುಟ್ಮಲ್ಲಿ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿ ಅವ್ರು ಕಾಣಿಸ್ತಾನೆ ಇಲ್ಲ. ಕಾಣಿಸ್ತಾ ಇರೋರ್ನ ಬುಟ್ಟಾಕಿ ಕಣ್ಣು ಮುಂದೆ ಇರೋರ್ನ ಮಾತಾಡ್ಸಿ. ಅಂದ್ರೆ ಹಾಲು ತರಕ್ ಹೋಗಲ್ಲ ಬತ್ತಾಳೆ ಅಂದಿ. ಚೆನ್ನಾಗಿದಾರಿಯಾ? ನಾನ್ ಚೆನ್ನಾಗಿದ್ದೀನಿ. ಇದೇನಿದು ಕೈಯಲ್ಲಿ? ಹಸಿನ್ ತೊಪ್ಪೆ. ಹಸಿರೇನ್ ತೊಪ್ಪೆನಾ? ಇದ್ಯಾಕೆ? ಇದು ಬಾಬಣ್ಣಂಗೆ. ತಲೆಗೆ ಮೆತ್ತಕ್ಕೆ ನೀ. ಅದು ಹೊಸತಿ ಕೂದಲು ಉದುರ್ತಾ ಇತ್ತು, ಉದುರ ಜಾಕ್ ಮೆತ್ತು ಬಿಟ್ರ ಹಂಗೆ ಕೂದಲು ಬಂದ್ಬಿಡುತ್ತೆ ಅಂತ ಇವ್ರ ಅತ್ತ ಹೇಳಿದ್ದ. ಅಲ್ಲ ಬಾಬಣ್ಣ,
ಯಾವ ಹೇಳುದು ತಲೆಗ್ ಮೆತ್ತಕಾಯ್ ಸರಿ ಸರಿ ಇವ್ರ ತಲೆಗೆ ಮೆತ್ತಿ ಸ್ನಾನ ಮಾಡಿಸಿ ನಾನು ಹೋಗ್ತೀನಿ. ಮಧುರವ್ರೆ ಇಷ್ಟು ಬಿರ್ನಿ ಹಾಕೋದರಿ ಮೆತ್ತಗಂಟ ನೀವು ಇರಿ. ಇಲ್ಲ ಗೌಡ್ರೆ ಇದ್ರ ವಾಸನೆಗೆ ನಂಗೆ ವಾಂತಿ ಬರ್ತಿದೆ, ನಾನು ಹೋಗ್ತೀನಿ. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಪಾಪಣ್ಣ ಅವ್ರ ತವ ಯಾಕೆ ಸುಳ್ಳು ಹೇಳಿದ್ರಿ? ನಾನು ಸುಳ್ಳು ಹೇಳ್ತಾ ಹೋಗಿದ್ರೆ ಅವರು ಟ್ರೈ ಮಾಡ್ತಿದ್ರ, ಆಮೇಲೆ ನಿನಗ್ ತಿನ್ನಿಸ್ಬಿಡ್ತಿದ್ರು. ಅವರು ಬಂದ್ರು ಬಿಡ್ತಿರ್ನಿಲ್ಲ. ಎಂತ ಕೆಲಸ ಆಗೋಯ್ತು. ಆ ಕನ್ನಡಕ ಬೇರೆ ಯಾರ ಕೈಗಾದ್ರೂ ಸಿಕ್ಬಿಟ್ರೆ ಏನ ಅನಾಹುತ ಆಗುತ್ತೋ ಏನೋ. ಈಗ ಏನ್ ಮಾಡೋದು? ಜಾನಿ ಬಂದ್ಲಪ್ಪ, ಈಗ ಏನಾದ್ರೂ ಒಂದು ಕೆಲಸ ಹೇಳ್ತಾಳೆ. ಜಾನಿ ನಂದೇ ಹೆಸರಮ್ಮ. ಗೊತ್ತಿದೆ, ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀರಾ? ಮಾಡ್ಕೊಂಡ್ ಬರ್ತೀನಿ. ಬಿಡೋದಲ್ಲ, ಈಗ್ಲೇ ಹೋಗಿ ಮಾಡ್ಕೊಂಡ್ ಬನ್ನಿ. ಅಷ್ಟ ನಂಗಾದ್ರೆ ಇವಳು ಕಾಫಿ ಕುಡಿಯೋ ಯೋಚನೆ. ಬೇಡ ಬಿಡಿ, ನಾನು ಆಚೆನೆ ಹೋಗಿ ಕುಟ್ಕೊಂಡ್ ಬರ್ತೀನಿ. ನೀನ್ ಮಾತ್ರ ಆಚೆ ಹೋಗ್ಬೇಡ. ಯಾಕೆ ಆಚೆ ಹೋಗ್ಬಾರ್ದು? ಯಾಕೆಂದ್ರೆ ಹೊರಗಡೆ ಕಿಡಿಗೇಡಿಗಳು ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಕ್ ಕಾಯ್ತಿದಾರೆ. ಹಾಗಂತ ನಿಮ್ಗೆ CBI ಅವ್ರು ಹೇಳಿದ್ರಾ? ಯಾರಾದ್ರೂ ಹೇಳಿ, ನೀನ್ ಮಾತ್ರ ಹೊರಗಡೆ ಹೋಗ್ಬೇಡ. ನಾನೇ ಕಾಫಿ ಮಾಡ್ಕೊಡ್ತೀನಿ. ಪ್ಲೀಸ್ ಇಲ್ಲೇ ಕೂತ್ಕೋ. ಸರಿ. ಎಲ್ಲೂ ಹೋಗ್ಬೇಡ. ಗೌಡ್ರ ಯಾಕೆ ಈ ರೀತಿ ನೋಡ್ತಿದ್ದೀರಾ? ಮಧುರವ್ರೆ ಈ ಸೀರೆಯಲ್ಲಿ ನೀವು ಶಾನೆ ಪಸಂದಾಗಿ ಕಾಣ್ತಿದ್ದೀರಿ. ಕಂಬುಡಿ ಸೀರೆ ಪುಟ್ಟಕ್ಕೆ ಯಾನೋ ಬ್ಯಾರೆ ತರಬೇಕು ಕಾಣ್ತಾ ಇದ್ದಾರಿ. ಗೌಡ್ರೆ ದಿನ ಉಟ್ಕೊಳ್ಳೋ ಸೀರೆ ಇವತ್ತೇನು ಸ್ಪೆಷಲ್ ಆಗಿ ಕಾಣಿಸ್ತಿದೆ? ಇರ್ಬೋದು, ಆದ್ರೂ ಒಂಥರ ನಾಚಿಕೆ ಇರ್ತದೆ. ಗೌಡ್ರೆ ನೀವು ನಾಚಿಕೆ ಪಡೋಷ್ಟು ಏನು ಚೆನ್ನಾಗಿ ಕಾಣಿಸ್ತಿಲ್ಲ. ನಾರ್ಮಲ್ ಆಗೇ ಇದ್ದೀನಿ. ನೀವು ನೋಡೋ ದೃಷ್ಟಿ ಬದಲಾಗಿರ್ಬೇಕು. ಆಗಿರ್ಬೋದು. ಗೌಡ್ರೆ, ನೀವ್ಯಾಕ್ರಿ ಇಲ್ಲಿಗೆ ಬಂದ್ರಿ? ಮಧುರವ್ರನ್ನ ನೋಡ್ಕೊಂಡು ಹೋಗವ ಅಂತ. ಪದೇ ಪದೇ ನೋಡೋದಕ್ಕೆ ಅವಳನ್ನ ಗೋಲ್ ಗುಂಬಸೇನ್ರಿ? ಗೋಲ್ ಗುಂಬಾಜು ಶಾನೆ ದೂರದಲ್ಲದ, ಅದಕ್ಕೆ ಇವರೇ ನನ್ನ ಪಾಲ್ಗ ಗೋಲ್ ಗುಂಬಾಜು ಜೊತೆಗೆ ಪ್ಯಾರಿಸ್ ಟವರ್ ಥರ ಇರೋ ನಿಮ್ಮನ್ನು ನೋಡ್ಕೊಂಡು ಹೋಗವಂತ ಬಂದಿ. ಇದನ್ನ ನಂಬಲ್ಲ. ಅಯ್ಯೋ ನೋಡು ಮಧುರವ್ರ ಅಣ್ಣ ಹೆಂಗ ಆಡ್ತಾರ ಅಂತ. ಮನೆಗೆ ಬಂದ್ರ ಜೊತೆ ಹೀಗೆ ಬಿಹೇವ್ ಮಾಡ್ತಿದ್ದೀರಾ? ನಿಮ್ ಬಿಹೇವಿಯರ್ ಒಂಚೂರು ಇಷ್ಟ ಆಗ್ತಿಲ್ಲ. ಬಿಡಿ ಅವ್ರನ್ನ. ನನ್ನ ಕಷ್ಟ ನಿನ್ಗೆ ಅರ್ಥ ಆಗ್ತಿಲ್ಲ. ಗೌಡ್ರೆ, ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ಓಕೆ? ಓ ಅಣ್ಣಪ್ಪನವ್ರೆ, ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಕೊನೆಗೆ ಸಾರಿ, ಐ ಆಮ್ ವೆರಿ ಸಾರಿ ಅನ್ಬಿಡ್ತಿದಾರಲ್ವಾ? ಆ ವಿಷಯ ಇರ್ಲಿ ಗೌಡ್ರೆ. ನಾನು ಕನ್ನಡಕ ತೆಗ್ದಾಗ ನೀವು ಕಣ್ಣು ಮುಚ್ಕೊಂಡ್ರಲ್ಲ, ಯಾಕೆ? ನಿಮ್ಮ ಕಣ್ಣು ನನಗಾಗಬಾರ್ದು ಅಂತ. ಎಕ್ಸ್ಕ್ಯೂಸ್ ಮೀ, ನನ್ಗೆ ಯಾವ ಕಣ್ಣಿನ ಕಾಯಿಲೆನೂ ಇಲ್ಲ. ಮುಂದೆ ಬರ್ಬೋದು, ಮುಂಜಾಗ್ರತಾ ಕ್ರಮ ತಕ್ಕಂಡು. ಜಾನಿ ಹೋಗಿ ಗೌಡ್ರಿಗೂ ಕಾಫಿ ಮಾಡ್ಕೊಂಡು ಬನ್ನಿ. ನಂಗೆ ಕಾಫಿ ಬೇಡ, ಹಾಲನ್ನೇ ಕೊಟ್ಟುಬಿಡಿ. ನಿಮ್ಮ ಮಟ್ಟಿ ಹಾಲು ಕುಡಿತಾ ಇದ್ರೆ ಅಮೃತ ಕುಡ್ದಂಗೆ ಆಯ್ತದೆ. ಒಂದಿನ ಹಾಲ್ಗೆ ವಿಷ ಕೊಟ್ಬಿಡ್ತೀನಿ. ಕಾಪಿನ ತಕೊಂಬನ್ನಿ ಜೊತೆಗೆ ಹೋಗ. ಈ ಬೀನಿಸ್ ಹೆಂಗಪ್ಪ? 30 ರೂಪಾಯಿ. ಅಕ್ಕಯ್ಯ, ನಿಮಗೊಂದು ಮಾತು ಹೇಳ. ಯೋಳಿ, ಆದ್ರೆ ನಮ್ಮ ಬಾಬಣ್ಣನ ಬಗ್ಗೆ ಕೆಟ್ಟಾಗ ಮಾತಾಡಿದ್ರೆ ಮಕ್ಕದ ಮೇಲೆ ಹೊಡಿತೀನಿ. ನಿಮ್ಮ ಬಗ್ಗೆನ ಕಣಕ್ಕಯ್ಯ. ಈ ಸೀರಿಯಲ್ ನೀವು ಸಾಕ್ಷಾತ್ ದೇವಿ ತಾಯಿ ಚಾಮುಂಡೇಶ್ವರಿ ತರ ಕಾಣ್ತಾ ಇದ್ದೀರಾ. ಏನೋ ಮಾಡ್ತಿದ್ಯಾ? ಏಯ್, ತೆಗಿಯೋ ಕನ್ನಡಕನ, ತೆಗಿಯೋ ಕನ್ನಡಕನ, ತೆಗಿಯೋ. ತಗೊಳ್ಳಿ. ಸಾರಿ, ಇದು ನಾನು ಅನ್ಕೊಂಡಿದ್ ಕನ್ನಡಕ ಅಲ್ಲ. ಏನ್ ಸ್ವಾಮಿ ನೀವು ಸುಮ್ಮನೆ ವ್ಯಾಪಾರ ಮಾಡ್ತಾ ಇದ್ದೀನಿ, ಬಂದು ಹೊಡೆದ್ಬಿಟ್ಟು ಸಾರಿ ಕೇಳಿರಾಯ್ತಾ? ಇಲ್ಲ ಹೊಡೆದಿದ್ದೆ ವಾಪಸ್ ತಗೊಳ್ಳಿ, ಇಲ್ಲ 500 ರೂಪಾಯಿ ದುಡ್ಡು ಕೊಡಿ. 500 ಯಾಕೆ, 1000 ಕೊಡ್ತೀನಿ ತಗೋ. ಎಂತ ನಡೀತಿಲ್ಲ? ಎಂತಕ್ಕೆ ಮಾರ್ರೆ ಇವನಿಗೆ ಹೊಡಿತಿದ್ದ? ನೋಡಿ ಸರ್, ಸುಮ್ಮನೆ ವ್ಯಾಪಾರ ಮಾಡ್ತಾ ಇದ್ದೀನಿ, ಬಂದು ಹೊಡಿತಿದ್ದಾರೆ. ಬೇಕಿದ್ರೆ ಅವ್ರನ್ನೇ ಕೇಳಿ. ಪುಟ್ಮಲಿಯವ್ರೆ, ಈ ಕಡೆ ಬನ್ನಿ. ನೀ ಅಂತ ಅಡ್ಡ ಬತ್ತೆ ಪುಟ್ಮಲ್ಲಿ ಅವರೇ, ಹೇಳಿ ಇಲ್ಲಿ ಎಂತ ನಡೀತಂದೇಳಿ? ಇನ್ಸ್ಪೆಕ್ಟ್ರೆ, ಅವ್ರನ್ನೇನು ಕೇಳ್ಬೇಡಿ, ಎಲ್ಲ ನಾನು ಹೇಳ್ತೀನಿ. ನಿನ್ನ ಬಗ್ಗೆ ನಂಗೆ ಒಂಚೂರು ನಂಬಿಕೆ ಇಲ್ಲ. ಪುಟ್ಮಲ್ಲಿ ಅವರೇ, ನೀವು ಹೇಳಿ ಇಲ್ಲಿ ಎಂತ ನಡೀತೋ? ಆಗಳಿಂದ ಕಾಣ್ತಾ ಇದ್ದೆ, ಅಂಡಿ ಪಿರ್ಕಿ ಕಾಣಂಗೆ ಅಡ್ಡಡ್ಡ ಬತ್ತೆ ಅಲ್ಲ ಮರ. ಪುಟ್ಮಲ್ಲಿ ಅವರೇ, ನೀವು ಈಚೆ ಬದಿ ಬಂದು ನಿಂತ್ಕೊಂಡು ಎಂತ ನಡೀತಂದೇಳಿ ಸಸೂತ್ರ ಹೇಳಿ. ಪುಟ್ಮಲಿಯವ್ರೆ, ಇನ್ಸ್ಪೆಕ್ಟ್ರೆ, ನಿಮ್ಗೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಕನ್ನಡಕ ತೆಗೀರಿ. ಕರ್ನಾಟಕವೂ ಇಲ್ಲ ಗಿನ್ನಾಟಕವೂ ಇಲ್ಲ. ಪುಟ್ಮಲ್ಲಿ ಅವರೇ, ನೀವು ಹೇಳಿ ಎಂತ ಆಯ್ತಂದೇಳಿ. ಪುಟ್ಮಲಿಯವ್ರೆ, ನೀವು ಒಳಗೋಗಿ. ನೀವು ಹೋಗ್ಲಿಲ್ಲ ಅಂದ್ರೆ ಗೌಡ್ರ ಮೇಲಾಣೆ. ಏನಿದು ಅಪಸ್ವರ? ಜಾನಿ ನಿಂತ್ಕೊಳ್ಳಿ.
ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಹೋಗಿ. ಅದು ನಾನು ಪ್ರಶ್ನೆಗೆ ಉತ್ತರ ಕೊಡೋ ಮೂಡಲಿಲ್ಲ. ಇನ್ನೇನು ಹೊಡೆಯೋ ಮೂಡಲ್ಲಿದ್ದೀರಾ? ಜಾನಿ ನಿಮ್ ಜಾಸ್ತಿ ಆಯ್ತು. ರಸ್ತೆಲಿ ಯಾರು ಓಡಾಡಬಾರ್ದಾ? ಎಲ್ಲರ ಮೇಲೆ ಅನುಮಾನ ಪಟ್ಟು ಹೊಡಿತಿದ್ದೀರಂತೆ. ನಿಮ್ಮೇನು ಗೂಂಡ ರೌಡಿ ಅನ್ಕೊಂಡಿದ್ದೀರಾ? ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ ಹೇಳಿ. ಅದು ಕಾಲ ಬಂದಾಗ ನಿನ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಬಿಡು. ಆ ಕಾಲ ಬರೋಷ್ಟು ನಿಮ್ ಕತೆನೇ ಮುಗ್ದೋಗಿರುತ್ತೆ. ಈಗಲೇ ಅದೇನು ಅಂತ ಹೇಳಿ. ಅದು ನಾನು ಹೇಳಿದ್ರು ನಿನ್ಗೆ ಅರ್ಥ ಆಗಲ್ಲ. ಅರ್ಥ ಆಗೋ ಥರ ಹೇಳಿ, ಅರ್ಥ ಮಾಡ್ಕೋತೀನಿ. ಈಗ ನೀವು ಹೇಳಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಆಣೆ ಎಲ್ಲ ಬೇಕಾ? ನೋಡು, ಇದು ನನ್ನ ಪ್ರಾಬ್ಲಮ್, ಅದು ನಾನೇ ಸರಿ ಮಾಡ್ಕೋತೀನಿ. ಹಾಗಾದ್ರೆ ನಾನು ಸತ್ತೋದ್ರೂ ಪರವಾಗಿಲ್ವಾ? ಸರಿ ಆಯ್ತು, ಹೇಳ್ತೀನಿ. ನನ್ನ ಫ್ರೆಂಡ್ ಪ್ರೇಮ್ ಇದಾನಲ್ಲ, ಅದೇ ಎಲ್ರ ಮುಂದೆ ನಿಮ್ನ ನಾಲಾಯಕ್ ಅಂತಾರಲ್ಲ, ಅವರಲ್ವಾ? ಈ ಟೈಮಲ್ಲಿ ಇದೆಲ್ಲ ಬೇಕಾ? ಸರಿ, ನಿಮ್ ವೆಲ್ವಿಷ ಫ್ರೆಂಡ್ ಪ್ರೇಮ್ ಏನ್ ಮಾಡಿದ್ರು? ಅದು ಅವನೊಂದು ಕನ್ನಡಕ ತಂದು ಕೊಟ್ಟಿದ್ನಲ್ಲ. ಫುಟ್ಪಾತ್ ಇಂದ ತಂದು ಫಾರಿನ್ ತಂದಿರ್ತಾರ ಬಿಲ್ಡಪ್ ಕೊಟ್ರಲ್ಲ, ಅದಾ? ಅದೇ ಕನ್ನಡಕ. ಅದು ಬರೀ ಕನ್ನಡಕ ಅಲ್ಲ, ಮತ್ತೆ ಎಕ್ಸ್ರೇ ಕನ್ನಡಕ. ಎಕ್ಸ್ರೇ ಕನ್ನಡಕನಾ? ಅದನ್ನ ಹಾಕೊಂಡು ನೋಡಿದ್ರೆ ಹತ್ರ ಬಾ, ಹೇಳ್ತೀನಿ. ಇಷ್ಟು ಡಿಸ್ಗಸ್ಟಿಂಗ್. ಮೊದ್ಲಿಂದ ಹೋಗಿ. ನನ್ ಕಣ್ ಮುಂದೆ ಇದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬಿಡಿ, ನಾನೇ ಹೋಗ್ತೀನಿ. ಅಪ್ಪನವ್ರು ಇಷ್ಟು ಕೆಟ್ಟವರು ಅಂತ ಗೊತ್ತಿರಲಿಲ್ಲ. ಅವ್ರನ್ನ ಹಟ್ಟಿ ಒಳಕ್ಕೆ ಸೇರಿಸ್ಬಾರ್ದಾಗಿತ್ತು. ಕನ್ನಡಕ ಹಾಕೊಂಡು ಯಾರ್ಯಾರನ್ನ ನೋಡಿದ್ರು ಏನು ಕತ್ಯೋ. ಕನ್ನಡಕ ಕಳ್ದೋಗದ ಅಂತ ಸುಳ್ಳು ಹೇಳಿದ್ರ ಇಲ್ಲ ದಿಟವಾಗಿ ಹೇಳಿದ್ರ? ನಾಟಕ ಮಾಡ್ತಾ ಇದ್ದಾರ? ಇಲ್ಲೊಂದು ಕನ್ನಡಕ ಅದ, ಅಣ್ಣಯ್ಯಪ್ಪನವ್ರದ್ದು ಇರಬೇಕು. ಚೆಕ್ ಮಾಡ್ಬಿಡ. ನಿಂತ್ಕೊಳ್ಳೋ. ಎಕ್ಸ್ರೇ ಕನ್ನಡಕ ಇದೇ ಇರಬೇಕು. ಅಣ್ಣಯ್ಯಪ್ಪನವ್ರು ಈ ಕನ್ನಡಕ ಹಾಕೊಂಡೆ ಮಧುರ ಅವ್ರ ತಮ್ಮ ಬಯಸ್ಕತ್ತಿದ್ದು. ಈ ಕನ್ನಡಕ ಹಾಕೊಂಡು ಮಧುರ ಅವ್ರ ಸೌಂದರ್ಯನ ಕಣ್ಣು ತುಂಬಿಕೊಂಡ್ಬಿಡ್ಬೇಕು. ಮುಟ್ಟಾಳ ಏನ ಮಾಡ್ತಿದ? ನಿನ್ನ ದೇವತೆ ಅಂತ ಮಧುರ ಅವ್ರನ್ನ ಇಂಥ ಕೆಟ್ಟ ಕನ್ನಡಕದಿಂದ ನೋಡಿ ಅವ್ರನ್ನ ಅಪವಿತ್ರ ಮಾಡಬೇಕು ಅಂತಿದೆಯಾ? ಈ ತರ ನೋಡೋದಿಕ್ಕೆ ಇಷ್ಟು ದಿನ ಅವ್ರ ಮೇಲೆ ಅಭಿಮಾನ ತೋರಿಸಿದ್ದು ನಿನ್ನ ಅಭಿಮಾನಕ್ಕೆ ಧಿಕ್ಕಾರ. ಓಕೆ, ಬಾಯ್. ಕನ್ನಡಕ ಹಾಕೊಂಡು ಎಂಥ ನೀಚ್ ಕೆಲಸ ಮಾಡಿಬಿಡ್ತಾ ಇದ್ದಿ. ಒಂದು ಗಳಿಗೆ ಈ ಕನ್ನಡಕ ನನ್ನ ಕೈಗೆ ಸಿಕ್ತೇಟ್ಗಲ್ಲೇ ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲ ಆಗ್ಬಿಡದ. ಈ ಕನ್ನಡಕ ಸಾವಾಸನೆ ಬೇಡ. ಈ ಕನ್ನಡಕ ನಮ್ಮ ಬಾಬಣ್ಣ ಅಂತವದಲ್ಲ. ಮಧುರವ್ರು ಹೇಳಿದ ಕನ್ನಡಕ ಇದೆಯಾ ಇರ್ಬೇಕಾ? ಛೇ, ಚಂದನ್ ಅವ್ರ ತರ ನಮ್ಮ ಬಾಬಣ್ಣ ಕೆಟ್ಟವ್ರ ಆಗ್ಬಿಟ್ಟವ್ರೆ. ಯಾರು ಮಾಡೋಣ? ಮಧುರವ್ರೆ, ಡಾರ್ಲಿಂಗ್ ಕಾಫಿ. ಕಾಫಿನ ನಂಗ್ ಬೇಡ. ಅದರಲ್ಲೂ ನೀ ಮಾಡಿರೋ ಕಾಫಿನ ಕುಡಿಯೋದಿರ್ಲಿ, ನೋಡೋದು ಇಲ್ಲ. ಪುಟ್ಟಮಲ್ಲಿ ಅವ್ರೆ, ಯಾಕೆ ಹೇಳ್ತಿದ್ದೀರಾ? ಏನಾಯ್ತು? ಕೆಟ್ಟವ್ರ? ನಿಮ್ ಮಾತಿನ ಅರ್ಥ? ಗೌಡ್ರ ಹತ್ರನೂ ಇದ್ಯಾ? ಎಲ್ಲ ಗಂಡಸರು ಒಂದೇ ತರ ಆಗೋದ್ರು. ಮಧುರ ಅವ್ರೇ, ಪುಟ್ಮಲ್ಲಿ ಅವರೇ, ಮಧು ಈಚೆ ಬನ್ನಿ. ಇದು ಆ ಗ್ಲಾಸ್ ಅಲ್ಲ. ಮಧುರ ಅವ್ರೆ, ನೀವು ಯಾಕ ನಾನು ನೋಡ್ದಟ್ಕಲೆ ಒಳಕ್ಕೆ ಹೋಗಿ ನುಕ್ಕೊಂಬಿಟ್ರಿ? ಅಲ್ಲೇ ಕಮ್ಮಬಿಟ್ಟು ಬಂದು ನೀನು ಪುಳುಕಂತ ಹೋಗಿ ನುಕ್ಕೊಂಬಿಡೋದ? ಬಾ ಉಣ್ಣಕ್ಕಿಕ್ಕು. ಬಾಬಣ್ಣ, ನಿಮ್ಗೆ ಉಣ್ಣಕ್ಕಿಕ್ಕದಿರ್ಲಿ, ಕುಡಿಯಕ್ಕೆ ಒಂದ್ ಲೋಟ ನೀರು ಕೊಡಬಾರ್ದು. ನೀವ್ ಹಿಂಗ್ ಮಾಡ್ತೀರಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅಯ್ಯೋ ಸುನೆ, ನಾ ಏನ್ ಮಾಡಿದ್ದಮ್ಮೆ? ಏನ್ ಮಾಡಿದ್ರ?
ಒಂದು ಮುಗ್ಧ ಹೆಣ್ಣಿಗೆ ಮೋಸ ಮಾಡಿದಿರಾ. ಅವ್ರ ವಿಷಯದಲ್ಲಿ ನೀವು ಕೆಟ್ಟಂಗ್ ಹಿಡ್ಕೊಂಡಿದ್ದೀರಾ. ಆಸೆ ಕನಸುಗಳಿಗೆ ತಣ್ಣೀರ್ ಹರಿಸಿದ್ರಾ. ನೀವು ಮೋಸಗಾರರು. ಸಾಕು ಜಾನಿ, ಇದೆಲ್ಲ ಬರೀ ಗೌಡ್ರಿಗೆ ಅಪ್ಲೈ ಆಗಲ್ಲ, ನಿಮ್ಗೂ ಆಗುತ್ತೆ. ಯಾಕಂದ್ರೆ ಫಸ್ಟ್ ತಪ್ಪು ಮಾಡಿದವ್ರೆ ನೀವು. ನಿಮ್ಮಿಂದನೇ ಇಷ್ಟೆಲ್ಲ ಅವಾಂತರಗಳಾಗಿದ್ದು. ಮಾವಣ್ಣ ನಂತವನೇ ಸುಳ್ಳು ಹೇಳರಿಯ. ಕನ್ನಡಕ ಇದ್ದ ಅಂತ ಕೇಳಿದ್ರಿ, ಇಲ್ಲ ಅಂತ ಹೇಳಿದ್ರಿ. ಆಮೇಲೆ ಪುಟ್ಮಲಿ ನಾ ಎವಳ ಮಾತನ್ನ ವಸಿ ಕೇಳು, ನಂಗೆ ಕನ್ನಡಕ ಸಿಗ್ತದೆ ಈಗ. ಅದನ್ನ ಹಾಕೊಳ್ಳವಂತ ಹೋದಾಗ್ಲೆಲ್ಲ ನನ್ನ ಒಳಗನ ಮನ್ಸು ಹಾಕಬೇಡ ಹಾಕಬೇಡ ಅಂತ ಕ್ಯಾಕರಿಸಿ ಮಕ್ಕೂಗಿತ್ತಿತ್ತು. ಅದಕ್ಕೆ ನೋಡಿ ಹಿಂಗೆ ಇಟ್ಕೊಂಡಿನಿ. ನಾನು ಅಷ್ಟೇ. ನಾನು ಆ ಕನ್ನಡಕನ ಹಾಕೋಬೇಕು ಅಂತ ಹೋದಾಗೆಲ್ಲ ನನ್ನೊಳಗಿನ ಅಂತರಾತ್ಮ ಈಚೆ ಬಂದು ಇಂಥ ನೀಚ್ ಕೆಲಸ ಮಾಡಬೇಡ ಅಂತಿತ್ತು. ಅದಕ್ಕೆ ನಾನು ಆ ಕನ್ನಡಕ ಹಾಕೊಳ್ಳಿಲ್ಲ. ಹೌದಾ? ಹಾಗಾದ್ರೆ ಆ ಕನ್ನಡಕ ಹಾಕೊಂಡು ಯಾರು ನೋಡ್ಬೇಕಂತಿದ್ರಿ? ಮಾವಣ್ಣ ನೀವು ಹೇಳಿ, ಇದನ್ನ ಹಾಕೊಂಡು ಯಾರು ನೋಡ್ಬೇಕಂತಿದ್ರಿ? ಆಮೇಲೆ ಪುಟ್ಮಲಿ ನಮ್ಮನ್ನ ಕ್ಷಮಿಸ್ಬಿಡಿ, ನಮ್ಮಿಂದ ತಪ್ಪಾಗದೆ. ಐ ಆಮ್ ಸಾರಿ ಮಧು, ಐ ಆಮ್ ವೆರಿ ಸಾರಿ. ಗೌಡ್ರೆ, ಆ ಕನ್ನಡಕನ ಅಲ್ಲಿಡಿ. ಈಗಿಬ್ರು ಅದನ್ನ ತುಳಿದು ಪೀಸ್ ಪೀಸ್ ಮಾಡಿ. ಎಲ್ರಿಗೂ ನಮಸ್ಕಾರ. ಲೈ ಪ್ರೇಮ್, ನೀನ್ ಯಾಕೋ ಮತ್ತೆ ಬಂದೆ? ನಿನ್ನಿಂದಾನೆ ಇಷ್ಟೆಲ್ಲ ಅವಾಂತರ ಆಗಿದ್ದು. ನೋಡು ನೀನ್ ಕೊಟ್ಟಿದ್ದ ಕನ್ನಡಕ ಹೇಗ್ ಪೀಸ್ ಪೀಸ್ ಆಗಿ ಬಿದ್ದಿದೆ ಅಂತ. ಅದನ್ನ ಸರಿ ಮಾಡಕ್ಕೆ ಇಲ್ಲಿ ಬಂದಿರೋದು. ಆಕ್ಚುಲಿ ಅದು ಒರಿಜಿನಲ್ ಎಕ್ಸ್ರೇ ಗ್ಲಾಸ್ ಅಲ್ಲ, ಇದು ಒರಿಜಿನಲ್ ಎಕ್ಸ್ರೇ ಗ್ಲಾಸು.